ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಾನಿವತ್ತು ನಿಮಗೆ ವಟಸಾವಿತ್ರಿ ವೃತ್ತದ ಒಂದು ಕಥೆಯನ್ನು ಹೇಳ್ತೇನೆ. ಅಂದರೆ ಸಾವಿತ್ರಿ ಅಂದರೆ ಯಾರು, ವಟಸಾವಿತ್ರಿ ಎಂದು ಹೆಸರು ಏಕೆ ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಕಾರಹುಣ್ಣಿಮೆ ದಿನವು ಸಾವಿತ್ರಿಯು ತನ್ನ ಪತಿಯ ಕಳೆದು ಹೋದ ಜೀವವನ್ನು ಯಮಧರ್ಮನೊಂದಿಗೆ ಹೋರಾಡಿ ಮತ್ತೆ ಪಡೆದಂತಹ ದಿನವೂ ಇದಾಗಿದೆ. ಹಾಗಾದರೆ ಸಾವಿತ್ರಿ ಅಂದರೆ ಯಾರು, ಅವಳ ಯಾರ ಮಗಳು ಅನ್ನೋದಾದರೆ, ಮದ್ರ ದೇಶದ ಅಧಿಪತಿ ಅಶ್ವಪತಿ ಮತ್ತು ಮಾಲವಿ ಇವರಿಬ್ಬರು ಭಕ್ತಿ ಶ್ರದ್ಧೆಗಳಿಂದ ಸಾವಿತ್ರಿ ದೇವಿಯನ್ನು ಪ್ರಾರ್ಥಿಸಿದರು. ಅಶ್ವಪತಿಯು ವಿನಯದಿಂದ, ಹೇ ದೇವಿ, ನನಗೆ ನಿನ್ನ ಕೃಪೆಯಿಂದ ಸಕಲ ಸಂಪತ್ತು ಕೂಡ ಲಭಿಸಿದೆ, ಆದರೆ ಪುತ್ರ ಸಂತಾನ ಭಾಗ್ಯವಿಲ್ಲ, ನನಗೆ ಅದನ್ನು ಕರುಣಿಸು ಎಂದು ದೇವಿಯ ಹತ್ರ ಬೇಡಿಕೊಂಡನು. ಆಗ ದೇವಿಯು, ರಾಜನೇ, ನಿನ್ನ ಬೇಡಿಕೆ ಯೋಗ್ಯವಾಗಿದೆ, ಆದರೆ ನಿನಗೆ ಸಂತಾನ ಯೋಗವಿದೆಯೇ ಹೊರತು ಪುತ್ರ ಯೋಗವಿಲ್ಲ. ನಿನಗೆ ಪುತ್ರಿಯೊಬ್ಬಳು ಜನಿಸಿ ವಂಶವನ್ನು ಉದ್ಧರಿಸುವಳು, ಆಕೆಗೆ ಸಾವಿತ್ರಿ ಎಂದು ಹೆಸರಿಡು ಎಂದು ದೇವಿಯು ಅನುಗ್ರಹಿಸಿದಳು. ಆಗ ಅಶ್ವಪತಿ ರಾಜನಿಗೆ ಒಂದು ದೇವಿಯ ದಿವ್ಯ ಕೃಪೆಯಿಂದ ಬಾಲಿಕೆಯೊಬ್ಬಳು ಜನಿಸಿದಳು. ಆ ಮಗುವಿಗೆ ಸಾವಿತ್ರಿ ಎಂದು ಹೆಸರು ಕೂಡ ಇಟ್ಟನು. ಸಾವಿತ್ರಿಯು ಬಾಲ್ಯದಲ್ಲಿ ತುಂಬ ಬುದ್ಧಿಶಾಲಿಯಾಗಿ ಮತ್ತು ಸಂಗೀತ, ಚಿತ್ರಕಲೆ ಮೊದಲಾದ ವಿದ್ಯೆಗಳಲ್ಲಿ ಅವಳು ಪರಿಣಿತಿಯನ್ನು ಗಳಿಸಿದ್ದಳು. ನಂತರ ಸಾವಿತ್ರಿಗೆ ಅಶ್ವಪತಿಯು ಅವಳ ಸ್ವಯಂವರವನ್ನು ಏರ್ಪಡಿಸಿದ. ಪಕ್ಕದ ರಾಜ್ಯದ ದ್ಯುಮ್ನಸೇನ ಎಂಬ ಅರಸನ ಮಗ ಸತ್ಯವಾನನನ್ನು ವರಿಸಿದಳು ಸಾವಿತ್ರಿ. ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಒಂದು ಘೋರವಾದ ಆತಂಕಕಾರಿಯಾದಂಥ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳ್ತಾರೆ. ಅದು ಏನಂತಂದರೆ, ಮದುವೆಯಾಗಿ ಸರಿಯಾಗಿ 1 ವರ್ಷ ಪೂರ್ತಿಯಾಗುವಂಥ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಅಂತ ಹೇಳಿ ಅಶ್ವಪತಿಗೆ ಹಾಗೆ ಸಾವಿತ್ರಿಯ ಬಳಿ ಹೇಳಿದಾಗ, ತಂದೆ ಅಶ್ವಪತಿ ದಿಗ್ಭ್ರಮೆಗೊಂಡು ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ವರಿಸುವಂತೆ ಸಾವಿತ್ರಿಯನ್ನು ವಿಧದಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಿಸದೆ, ಏನೇ ಆದರೂ ತಾನು ಸತ್ಯವಾನನನ್ನೇ ಮದುವೆಯಾಗುವಳು ಎಂಬುದು ಅವಳ ಒಂದು ದೃಢವಾದ ನಿರ್ಧಾರವನ್ನು ತಿಳಿಸ್ತಾಳೆ. ಕೊನೆಗೆ ಬೇರೆ ಯಾವುದೇ ಉಪಾಯವಿಲ್ಲದೆ ಮಗಳ ವಿವಾಹವನ್ನು ನೆರವೇರಿಸಿ ಅಶ್ವಪತಿ ಗಂಡನ ಮನೆಗೆ ಅವಳನ್ನು ಕಳಿಸಿಕೊಡುತ್ತಾನೆ. ಆದರೆ ಒಂದು ಸಾವಿತ್ರಿಯ ದುರಾದೃಷ್ಟವಂತೆ ಸತ್ಯವಾನನ ತಂದೆ ದುಮತ್ಸೇನನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡರು. ಆಗ ಒಂದು ದುಮತ್ಸೇನನ ಎಲ್ಲ ಆಸ್ತಿ ಸಂಪತ್ತು, ರಾಜ್ಯ ಎಲ್ಲವನ್ನು ಕೂಡ ಕಳೆದುಕೊಂಡನು. ನಂತರ ಈ ನವದಂಪತಿಗಳು ಹಾಗೆ ಸತ್ಯವಾನನ ತಂದೆ ತಾಯಿ ಎಲ್ಲರೂ ಸೇರಿ ಒಂದು ಕಾಡಿನಲ್ಲಿ ತಮ್ಮ ಜೀವನವನ್ನು ಸಾಗಿಸಬೇಕಾಯಿತು. ಸಾವಿತ್ರಿಯು ಅತ್ತೆ ಮಾವಂದಿರ ಒಂದು ಸೇವೆಯನ್ನು ಮಾಡುತ್ತಾ ಹಾಗೆ ದಿನವನ್ನು ಕಳೆಯುತ್ತಿದ್ದಳು. ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದಂತಹ ಮಾತು ಸಾವಿತ್ರಿಗೆ ನೆನಪಾಯಿತು. ಹಾಗೆಯೇ ಸಾವಿತ್ರಿ 3 ದಿನದ ಅನ್ನ ಆಹಾರ ನಿದ್ರೆ ಇಲ್ಲದೆ ಒಂದು ಕಟ್ಟೆಚ್ಚರದಿಂದ ಸತ್ಯವಾನನ ಜೊತೆಯಲ್ಲೇ ಇರುತ್ತೇನೆ ಎಂದು ಪಣ ತೊಟ್ಟಳು. ಅವಳು ಒಂದು ದೇವರ ಮೇಲೆ ಭಾರವನ್ನು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿದಳು. ಸತ್ಯವಾನ ಎಂದಿನಂತೆ ಅವತ್ತು ಕೂಡ ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟನು. ಆಗ ಸಾವಿತ್ರಿ, ನಾನು ಕೂಡ ನಿನ್ನ ಜೊತೆಯಲ್ಲೇ ಬರುವೆನೆಂದು ಹಿಂಬಾಲಿಸಿಕೊಂಡು ಹೋಗುತ್ತಾಳೆ. ಸತ್ಯವಾನನಿಗೆ ಸ್ವಲ್ಪ ಹೊತ್ತಿಗೆ ಸಂಕಟವಾಗುತ್ತದೆ ಎನ್ನುವಂತೆ ಅನಿಸುತ್ತದೆ. ಆಗ ಇಬ್ಬರು ಸತಿಪತಿಯರು ಸೇರಿ ಅಲ್ಲಿ ಒಂದು ದೊಡ್ಡ ಆಲದ ಮರವಿರುತ್ತೆ, ಅದರ ಒಂದು ಕೆಳಗೆ ಕುಳಿತುಕೊಳ್ಳುತ್ತಾರೆ. ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು. ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಾರಂಭಿಸಿದ. ಆ ಒಂದು ಸರಿಯಾದ ಸಮಯಕ್ಕೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾದ ಒಂದು ಸಮಯವಾಯಿತು. ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯ.
ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಡುತ್ತಾನೆ. ಆಗ ಸಾವಿತ್ರಿಯು ಕೂಡ ಅವನನ್ನು ಹಿಂಬಾಲಿಸಿಕೊಂಡೇ ಹೋಗುತ್ತಾಳೆ. ಆಗ ಯಮಧರ್ಮರಾಯನು ಹೇಳುತ್ತಾನೆ, ನೀನು ಬರುವಂತಿಲ್ಲ, ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು, ನೀನು ಹಿಂದಿರುಗು ಎಂದು ಸಾವಿತ್ರಿಯನ್ನು ಎಚ್ಚರಿಸುತ್ತಾನೆ. ಆದರೆ ಆಕೆ ಅದಾವುದನ್ನು ಕೂಡ ಕಿವಿಗೆ ಹಾಕಿಕೊಳ್ಳದೆ ಯಮನನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಾಳೆ. ಒಂದು, ತನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು, ಇಲ್ಲ ಅಂತಂದರೆ ಪತಿಯ ಒಡನೆ ತನ್ನನ್ನು ಕೂಡ ಕರೆದುಕೊಂಡು ಹೋಗು ಎಂದು ಯಮನಲ್ಲಿ ಬೇಡಿಕೊಂಡಳು. ಸಾವಿತ್ರಿಯ ಒಂದು ಅತಿಯಾದ ಪ್ರೇಮ, ಸತ್ಯವಾನನ ಮೇಲಿದ್ದಂಥ ಅತಿಯಾದ ಭಕ್ತಿಯನ್ನು ಕಂಡು ಯಮಧರ್ಮರಾಯನು ಕರಗಿ ಹೋಗುತ್ತಾನೆ. ಕೊನೆಗೆ ಯಮಧರ್ಮರಾಯ ಯಾವ ಆಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನು ಕಸಿದುಕೊಂಡು ಬಂದಿರುತ್ತಾನೆ ನೋಡ್ರಿ, ಆ ಒಂದು ಆಲದ ಮರದ ಹತ್ತಿರನೇ ಹೋಗಿ ಆ ಸತ್ಯವಾನನಿಗೆ ಮರುಜನ್ಮವನ್ನು ನೀಡುತ್ತಾನೆ. ನೀವಿಬ್ಬರು 100 ಕಾಲ ಸುಖವಾಗಿರುವಂತೆ ಆಶೀರ್ವದಿಸಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ಇದೆಲ್ಲವೂ ಸತ್ಯವಾನನಿಗೆ ನಿದ್ದೆಯಿಂದ ಎಚ್ಚರಗೊಂಡಂತೆ ಎನಿಸುತ್ತದೆ. ಕೊನೆಗೆ ಸತ್ಯವಾನ ಹಾಗೆ ಸಾವಿತ್ರಿ ಮತ್ತು ಅವರ ತಂದೆ ತಾಯಿ ಎಲ್ಲರೂ ಕೂಡ ಸುಖವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಯಾರಾದರೂ ಹೇಳಿದಂಥ ಈ ಜ್ಯೇಷ್ಠ ವ್ರತವನ್ನು ಮಾಡಿದಂಥ ಸಾವಿತ್ರಿ ಕಡೆಯ ದಿನ ಎಲ್ಲ ಮುಗಿದ ನಂತರ ತನ್ನ ಪತಿಯ ಒಯ್ಯಲು ಕೋಣವಾಹನವಾಗಿ ಬಂದ ಯಮನೊಂದಿಗೆ ಹೋರಾಡಿ ಪತಿಯನ್ನು ಪಡೆದ ದಿನವೇ ಈ ವಟಸಾವಿತ್ರಿ ಹುಣ್ಣಿಮೆಯಾಗಿದೆ. ವಟವೃಕ್ಷ ಅಂತಂದರೆ ಆಲದ ಮರ. ವಟವೃಕ್ಷದ ಕೆಳಗೇನೆ ಸತ್ಯವಾನನ ಪುನರ್ಜನ್ಮವಾಯಿತು. ಸಾವಿತ್ರಿಯಂತೆಯೇ ತಮ್ಮ ಪತಿಯ ಆಯುಷ್ಯವು ವೃದ್ಧಿಯಾಗಬೇಕೆಂದು ಸ್ತ್ರೀಯರು ಈ ವ್ರತವನ್ನು ಮಾಡುತ್ತಾರೆ. ಸಾವಿತ್ರಿಯನ್ನು ಒಬ್ಬ ಶ್ರೇಷ್ಠ ಪತಿವ್ರತೆ ಎಂದು ಕೂಡ ಪರಿಗಣಿಸಲಾಗಿದೆ. ಹಾಗಾಗಿ ಜ್ಯೇಷ್ಠ ಮಾಸದ ಹುಣ್ಣಿಮೆಯೆಂದು ಈ ವ್ರತವನ್ನು ಆಚರಿಸಬೇಕು. ಸುಮಂಗಲಿಯರು 3 ದಿವಸ ಉಪವಾಸ ಮಾಡಿ 4ನೇ ದಿನ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯ ನೀಡಿ ದಂಪತಿ ಭೋಜನವನ್ನು ಮಾಡಬೇಕು. ಈ ವ್ರತವನ್ನು ಮಾಡೋದರಿಂದ ಪತಿಯ ಆಯಸ್ಸು ದೀರ್ಘವಾಗುತ್ತದೆ. ಹಾಗೆಯೇ ಪತಿ ಪತ್ನಿಯರು ಸುಖವಾದ ಜೀವನವನ್ನು ಸಾಗಿಸುತ್ತಾರೆ.